ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಸಂತೋಷದ ಒಂದು ಕಾರ್ಯಕ್ರಮ. ಇವತ್ತು ಹಾವೇರಿ ಇತಿಹಾಸದಲ್ಲಿ ನಾ ಭೂತೋ ನೋ ಭವಿಷ್ಯ ಅಂತ ಹೇಳಬೇಕಾಗ್ತದೆ. ಯಾಕಂದರೆ ಕೃಷ್ಣ ಬೈರೇಗೌಡರು ಮೊದಲು ಈ ಕಾರ್ಯಕ್ರಮವನ್ನು ಹೊಸಪೇಟೆನಲ್ಲಿ ವಿಜಯನಗರದಲ್ಲಿ ಮಾಡಿದರು. ಅದರ ನಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿರ್ತಕ್ಕಂಥ ಎರಡನೇ ಜಿಲ್ಲೆ ಯಾವುದಾದ್ರೂ ಇದ್ದರೆ ಅದು ಹಾವೇರಿ ಅಂತೇಳಿ ಭಾಳ ಹೆಮ್ಮೆಯಿಂದ ನಾನು ಹೇಳಬೇಕಾಗಿದೆ. ಅಲ್ಲಿ ಏನು ಹಕ್ಕುಪತ್ರ ಕೊಟ್ಟಿದ್ದರು ಹೊಸಪೇಟಿನ ಜಿಲ್ಲೆಯಲ್ಲಿ ವಿಜಯನಗರದಲ್ಲಿ ಅತಿ ಹೆಚ್ಚಿನ ಹಕ್ಕುಪತ್ರಗಳನ್ನು ಕೊಟ್ಟ ನಂತರ ಆ ದಾಖಲೆಯನ್ನು ಸಮೀಪಿಸ್ತಕ್ಕಂಥ ಜಿಲ್ಲೆ ಅಂದರೆ ಇವತ್ತು ಹಾವೇರಿ. ಈ ಕೆಲಸ ಮಾಡ್ತಕ್ಕಂಥ ಎಲ್ಲ ನನ್ನ ಜಿಲ್ಲೆಯ ಅಧಿಕಾರಿ ಮಿತ್ರರಿಗೆ ನಾನು ಎಷ್ಟೇ ಕೃತಜ್ಞತೆ ಹೇಳಿದರೂ ಕೂಡ ಕಡಿಮೆ. ಯಾಕೆಂದರೆ ಅವರು ಪರಿಶ್ರಮಪಟ್ಟು ಹಾವೇರಿ ಜಿಲ್ಲೆಯನ್ನು ಕೇವಲ ಒಂದರಲ್ಲೆಲ್ಲ ಅನೇಕ ವಿಚಾರದಲ್ಲಿ ಈ ಜಿಲ್ಲೆಯನ್ನು ಇವತ್ತು ಭಾಳ ಮುಂಚೂಣಿಯಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ. ನಿಮ್ಗೆ ಹೇಳಬೇಕಾದ್ರೆ ಇವತ್ತು ಹಾವೇರಿ ಜಿಲ್ಲೆ ಇಲ್ಲಿವರೆಗೆ 24,000 ಹಕ್ಕುಪತ್ರಗಳನ್ನು ಕೊಡ್ತಕ್ಕಂಥ ಶಕ್ತಿ ಹೊಂದಿರತಕ್ಕಂಥ ಜಿಲ್ಲೆ ಇವತ್ತು. ಇದಕ್ಕೆ ನಮ್ಮೆಲ್ಲ ಜಿಲ್ಲೆಯ ಶಾಸಕರು ಅತ್ಯಂತ ಮುಂಚೂಣಿಯಲ್ಲಿ ನಿಂತು ಈ ಕೆಲಸವನ್ನು ಮಾಡಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅದರಲ್ಲಿ ಅತಿ ಹೆಚ್ಚಿನ ದಾಖಲೆಯನ್ನು ಮಾಡಿರ್ತಕ್ಕಂಥ ತಾಲೂಕು ಯಾವುದಾದ್ರೂ ಇದ್ದರೆ ಅದು ಹಾನಗಲ್ ಅಂತೇಳಿ ಭಾಳ ಹೆಮ್ಮೆಯಿಂದ ನಾನು ಹೇಳಬೇಕಾಗ್ತದೆ. ಆ ಕೆಲಸ ಕೂಡ ಇವತ್ತು ಮಾಡಿದ್ದಾರೆ. ಜೊತೆಗೆ ನನಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ನಮ್ಮ ಈರುವ ಹಿರಿಯರು ಭಾಳ ಕಾರಣೀಭೂತರು. ಎಡಗೈ ಬಲಗೈಯಾಗಿ ಇವತ್ತು ಬ್ಯಾಡಗಿ ಶಾಸಕರಾದಂಥ ಶಿವಣ್ಣವರು ಮತ್ತು ರುದ್ರಪ್ಪಣ್ಣವರು ಭಾಳ ನನ್ನ ಜೊತೆಗೂಡಿ ಈ ಕೆಲಸವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು 8ನೇ ಬಾರಿಗೆ ಹಾವೇರಿಗೆ ಬರಬೇಕಾದ್ರೆ ಅವ್ರ ಈರುವರ ಪರಿಶ್ರಮ ಅಂಥೇಳಿ ನಾನು ಭಾವಿಸ್ತೀನಿ. ಈ ಸಂದರ್ಭದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಕೂಡ ಇವತ್ತು ನಾನು ಅವ್ರು ನೆನೆದೇ ಹೋದರೆ ಅಪವಾದಕ್ಕೆ ಗುರಿ ಆಗ್ಬೋದು. ಇವತ್ತು ಈ ಜಿಲ್ಲೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ದೇಶದಲ್ಲೇ 2ನೇ ಸ್ಥಾನ ಪಡೆದಿರ್ತಕ್ಕಂಥ ಜಿಲ್ಲೆ ಮತ್ತು ಹಿಂದುಳಿದ ವರ್ಗಗಳ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯಲ್ಲಿ ಕೂಡ ನಾವು ಅತ್ಯಂತ ಮುಂಚೂಣಿಯಲ್ಲಿದ್ದೀವಿ. ಇದರ ಜೊತೆಗೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದ್ರ ಜೊತೆಗೆ ಇವತ್ತು ಒಂದು ನಿಮಗೆಲ್ಲರಿಗೂ ಗೊತ್ತಿರಬೇಕು, ಈ ಜಿ ವಾಹಿನಿಯ ಕಾರ್ಯಕ್ರಮದ ವಿಜೇತರಾದಂಥ ಹನುಮಂತ ಲಮಾಣಿಯವ್ರ ತಂದೆಗೂ ಕೂಡ ಇವತ್ತು ನಾವು ಹಕ್ಕುಪತ್ರ ಕೊಡ್ತಾ ಇದ್ದೀವಿ ಅಂದರೆ ಅದು ಅತಿಶಯೋಕ್ತಿ ಆಗಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ. ಆ ಥರ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದ್ರ ಜೊತೆಗೆ ಈ ಜಿಲ್ಲೆ ಇವತ್ತು ದಾಖಲೆಯನ್ನು ಮೆರೀತಾ ಇದೆ. ಇದಕ್ಕೆಲ್ಲ ನಿಮ್ಮ ಆಶೀರ್ವಾದ, ನಿಮ್ಮ ಒಂದು ಏಳಿಗೆ ಬಯಸಿರ್ತಕ್ಕಂಥ ಆಸೆ ಅಂಥೇಳಿ ನಾನು ಭಾವಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಹೆಚ್ಚಿಗೆ ನಾನು ಮಾತನಾಡಲಿಕ್ಕೆ ಹೋಗದೆ ಇವತ್ತು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಪ್ರಯತ್ನ ನಾವೆಲ್ಲ ಶಾಸಕರು ಒಗ್ಗೂಡಿ ನಾವು ಮಾಡಿದ್ದೀವಿ. ಇದ್ರ ಜೊತೆಗೆ ನಮ್ಮ ಪಕ್ಷದ ವರಿಷ್ಠರಾದಂಥ ಜಯಕುಮಾರ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ವತಿಯಿಂದ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಶಾಸಕರು ಒಗ್ಗಟ್ಟಾಗಿ ಕೆಲಸವನ್ನು ಮಾಡಿದ್ದೀವಿ. ಬರ್ತಕ್ಕಂಥ ದಿನಮಾನಗಳಲ್ಲಿ ಇನ್ನೂ ಅನೇಕ ದಾಖಲೆಗಳನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಆಡಿ, ಕೆಲವು ದಿನಗಳ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಹಾವೇರಿಗೆ ಬಂದಾಗ ಈ ಜಿಲ್ಲೆಗೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಕೊಡ್ತೀನಿ ಅಂತಕ್ಕಂಥ ವಾಗ್ದಾನ ಮಾಡಿದ್ದಾರೆ. ನಿಮ್ಮೆಲ್ಲರ ವತಿಯಿಂದ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಈ ಸಂದರ್ಭದಲ್ಲಿ. ಅದು ಆದರೆ ಈ ಜಿಲ್ಲೆ ಕೂಡ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಎಲ್ಲ ಹೊಸ ದಾಖಲೆಗಳನ್ನು ಬರೀತದೆ. ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಲುವಾಗಿ ಕೂಡ ಇವತ್ತು 3 ಬಹುಹಳ್ಳಿಗಳ ಯೋಜನೆಗಳನ್ನು ಜಾರಿಗೆ ತರ್ತಕ್ಕಂಥ ಕೆಲಸ ಕೂಡ ನಾವು ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಾವು ಒಂದು ದಾಖಲೆಯನ್ನು ಇವತ್ತು ನಿರ್ಮಿಸ್ತಾ ಇದ್ದೀವಿ. ಏನಪ್ಪ ಅಂತಂದರೆ, ನನಗನ್ನಿಸ್ತದೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಇವತ್ತು ಅತ್ಯಂತ ಹೆಚ್ಚಿನ ದಾಖಲೆ ದಿನಗಳ ಮುಖ್ಯಮಂತ್ರಿಗಳಂತಕ್ಕಂಥ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಈ ಜಿಲ್ಲೆಯಲ್ಲಿ ಶಾಶ್ವತವಾಗಿ ಉಳಿಬೇಕಂತ ಹೇಳಿ ಅವರ ಒಂದು ಮೂರ್ತಿ ಕೂಡ ನಾವು ಇವತ್ತು ಇಲ್ಲಿ ಅನಾವರಣವನ್ನು ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬಂದ ಮೇಲೆ ಆ ಕಾರ್ಯಕ್ರಮ ನೆರವೇರ್ತದೆ. ಯಾಕೆಂದರೆ ಅವರೊಂದು ಮೂರ್ತಿ ಇವತ್ತು ಶಾಶ್ವತವಾಗಿ ಹಾವೇರಿಯಲ್ಲಿ ನಮ್ಮ ಪ್ರಕಾಶ್ ಗಾರ್ಡನ್ ಉತ್ಸವ ಗಾರ್ಡನ್ ಮಾಲಕರಾದಂಥ ಪ್ರಕಾಶ್ ಅವರು ಅದನ್ನು ಮಾಡಿದ್ದಾರೆ.
ಅವರಿಗೆ ನಿಮ್ಮೆಲ್ಲರ ವತಿಯಿಂದ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಈ ಸಂದರ್ಭದಲ್ಲಿ. ಯಾಕಂದರೆ ಕೆಲವು ನಿಮಿಷಗಳಲ್ಲಿ ಅದನ್ನು ಉದ್ಘಾಟನೆ ಕೂಡ ನಾವು ಮಾಡ್ತೀವಿ. ಜೊತೆಗೆ ಈ ಕಾರ್ಯಕ್ರಮ ಇವತ್ತು ಏನು ಯಶಸ್ವಿ ಆಗಿದೆ, ಇದಕ್ಕೆ ನಮ್ಮ ಹಿಂದಿನ ಹಿರಿಯರಾದಂಥ ಕಾಗೋಡು ತಿಮ್ಮಪ್ಪನವ್ರನ್ನ ನಾನು ನೆನೀಲೇಬೇಕು. ಯಾಕಂದರೆ ಕಾಗೋಡು ತಿಮ್ಮಪ್ಪನವ್ರ ಕನಸು ಕೂಡ ಇದು ಆಗಿತ್ತು. ಆ ಕನಸು ಯಾರಾದರೂ ಇವತ್ತು ನೆರವೇರಿಸಿದ್ದಾರೆ ಅಂದರೆ ಅದು ಸಿದ್ದರಾಮಯ್ಯ ಸಾಹೇಬರ ಮಾರ್ಗದರ್ಶನದಲ್ಲಿ ಕೃಷ್ಣ ಬೈರೇಗೌಡರು ನೆರವೇರಿಸಿದ್ದಾರೆ ಅಂತ ಹೇಳಿದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ, ಕಾಗೋಡು ತಿಮ್ಮಪ್ಪನವರನ್ನು ಕೂಡ ನಾವು ನಿನ್ನೆ ನಾನು ಮಧು ಬಂಗಾರಪ್ಪ ಅವರು ಸಂಪರ್ಕಿಸ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ಆರೋಗ್ಯದ ದೃಷ್ಟಿಯಿಂದ ನನಗೆ ಬರಲಿಕ್ಕಾಗೋದಿಲ್ಲ, ಅಲ್ಲಿಂದನೇ ನನ್ನ ಆಸೆ ತಾವು ಈಡೇರಿಸಿರಿ ಅನ್ನತಕ್ಕಂಥ ಆಶೀರ್ವಾದ ಕೂಡ ಅವ್ರು ಮಾಡಿದ್ದಾರೆ. ನಿಮ್ಮೆಲ್ಲರ ವತಿಯಿಂದ ಅವರಿಗೆ ಕೃತಜ್ಞತೆಗಳನ್ನು ಹೇಳಿ, ಈ ಸಮಾವೇಶದಲ್ಲಿ ಯಶಸ್ವಿಗೆ ನಾಂದಿ ಹಾಡಿರ್ತಕ್ಕಂಥ ಜಿಲ್ಲೆಯ ಎಲ್ಲ ಅಧಿಕಾರಿಗಳು, ಅದು ಜಿಲ್ಲಾಧಿಕಾರಿಗಳಿರ್ಬೋದು, CO ಇರ್ಬೋದು, ಪೊಲೀಸ್ ವರಿಷ್ಠಾಧಿಕಾರಿಗಳಿರ್ಬೋದು, ಇನ್ನುಳಿದಂಥ ಎಲ್ಲ ನನ್ನ ಹಿರಿಯರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಇನ್ನೂ ಹೆಚ್ಚಿನ ಸಾಧನೆ ಈ ಜಿಲ್ಲೆ ಮಾಡಲಿ ಅಂಥೇಳಿ ಹಾರೈಸಿ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅನೇಕ ಸಚಿವರು, ಶಾಸಕರು ಬಂದಿದ್ದಾರೆ. ನಿಮ್ಮೆಲ್ಲರ ವತಿಯಿಂದ ಅವರಿಗೆ ಪುನಃ ಕೃತಜ್ಞತೆ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.